Hello everyone. Today I am discussing about limits chapter exercise 13.1 evaluate problems. See here first problem model actually students first one. So first one ಏನದ problem ಅಲ್ಲಿ evaluate limit x tends to 1 a x square plus bx plus c divided by c x square plus bx plus a comma a plus b plus c is not equal to 0 ಅಂತ ಕೊಟ್ಟಿದ್ದಾನೆ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡ್ರಿ, ಕೇರ್ಫುಲ್ ನೋಡ್ರಿ. is a proof ನೋಡ್ರಿ. ಫಸ್ಟ್ ನೋಡಿ ಏನ್ ಕೊಟ್ಟಾನ ಅದು ಬರ್ಕೊಡ್ರಿ. ಸೊ ಲಿಮಿಟ್ x tends to 1 ax square plus bx plus c divided by cx square plus bx plus a. Okay, see here ಏನಾದ್ರು ಫ್ಯಾಕ್ಟರ್ಸ್ ಬರ್ತದ ನೋಡ್ರಿ, ಡೈರೆಕ್ಟ್ ಅಥವಾ ಸಬ್ಸ್ಟಿಟ್ಯೂಟ್ ಮಾಡೋದು ಯಾವುದೂ ಇಲ್ಲ ಅಂದ್ರೆ ನೋಡು ಡೈರೆಕ್ಟ್ ಮೆಥಡ್ a x ಇದೆಲ್ಲೇ 1 ಸಬ್ಸ್ಟಿಟ್ಯೂಟ್ ಮಾಡಿ ಲಿಮಿಟ್ ಫಂಕ್ಷನ್ಸ್ b into 1 plus c divided by okay c into 1 square plus b into 1 plus a. see here ಏನಾಗ್ತದ a plus b plus c divided by c plus b plus a. ಅದನ್ನ ನಾವು ಸೀರಿಯಲ್ ಬರೋಣ, ಡಿನಾಮಿನೇಟರ್ a plus b plus c divided by ಏನದ a plus b plus c. ಸೊ ಕ್ಯಾನ್ಸಲ್ ಆದ್ರೆ ಏನಾಗ್ತದೆ ನೋಡ್ರಿ, ಆನ್ಸರ್ ಈಸ್ 1. ಸೊ ಆನ್ಸರ್ 1 ಆಗ್ತದೆ. ಕ್ಲಿಯರ್ ಆಗಿರ್ತದ್ರಿ ಕಂಡೀಷನ್ಸ್ ಎಲ್ಲರಿಗೂ ಅರ್ಥ ಆಯ್ತಾ? ಈಗ 1 by ಅದೆಲ್ಲ ಕಂಡೀಷನ್ಸ್ ಯೂಸ್ ಮಾಡ್ಬೋದು ಹೋಗ್ಬೋದು. ಇನ್ನು ನೆಕ್ಸ್ಟ್ ಸ್ಟೆಪ್ಸ್ ಎಲ್ಲ ನೆಕ್ಸ್ಟ್ ನೋಡ್ರಿ ಏನದ ಕಂಡೀಷನ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ರಿ. ಯಾವುದು ಸೆಕೆಂಡ್ ಒನ್, ಸೆಕೆಂಡ್ ಪ್ರಾಬ್ಲಮ್ ಏನದ evaluate ಲಿಮಿಟ್. ಅಬ್ಸರ್ವ್ ಮಾಡ್ರಿ, ಲಿಮಿಟ್ ಯಾವುದು x tends to minus 2 1 by x plus 1 by 2 divided by x plus 2. ಓಕೆ, ಈ ಕಂಡೀಷನ್ಸ್ ಇದ್ದಾಗ ಏನ್ ಮಾಡಬೇಕು, ಇಸ್ ಅ ಪ್ರೂಫ್ ನೋಡ್ರಿ. ಫಸ್ಟ್ ಏನ್ ಇವ್ಯಾಲ್ಯುಯೇಟ್ ಕೊಟ್ಟಲ್ಲ ಬರ್ಕೊಡ್ರಿ. ಫಸ್ಟ್ ಏನದ ನೋಡ್ರಿ, ಸೊ ಲಿಮಿಟ್ x tends to minus 2 1 by x plus 1 by 2 divided by x plus 2. okay, see here at x equal to minus 2 the value of the given function okay, given function takes the form, observe me, takes the form ಯಾವುದು 0 by 0 form. now observe ಮಾಡ್ರಿ, limit x tends to minus 2 1 by x plus 1 by 2 divided by x plus 2 okay implies ಏನಾಗ್ತದೆ ನೋಡ್ರಿ ಸ್ಟೂಡೆಂಟ್ಸ್,
ಲಿಮಿಟ್ x tends to -2 ಬೇಕಾದ್ರೆ LCM ತೆಗಿರಿ 2 plus x divided by 2x divided by ಏನಾಗ್ತದ as it is x plus 2. ಓಕೆ ನೆಕ್ಸ್ಟ್ ಸ್ಟೆಪ್ಸ್ ಇಲ್ಲಿ ಬಿಡಿಸಿರ್ತೀನಿ ನೋಡ್ರಿ. ಈಗ ನೋಡ್ರಿ ಅಬ್ಸರ್ವ್ ಮಾಡ್ರಿ ಲಿಮಿಟ್ ಫಂಕ್ಷನ್ ಅಪ್ಲೈ ಮಾಡಂತಂದ್ರೆ ಏನಾಗ್ತದ 2 plus -2 divided by 2 into -2 divided by -2 plus 2. ಓಕೆ ಕ್ಲಿಯರ್ ಆಗ್ತೈತಿ ಕಂಡೀಷನ್ಸ್. ಇಲ್ಲ ಆದ್ರೆ ಹಿಂಗ ಮಾಡಬಹುದು. ಯಾವುದು ಯಾವ್ಯಾವ ಕ್ಯಾನ್ಸಲ್ ಆಗ್ತಾವ ನೋಡ್ರಿ. ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್, ಯಾವುದು ಕೇರ್ಫುಲ್ ನೋಡ್ರಿ. ಈ x plus 2 ಈ 2 plus x ಎರಡು ಕ್ಯಾನ್ಸಲ್ ಆಗ್ತದೆ. ಅವಾಗ ಉಳಿತಾ ಇರೋದು ಏನ್ರಿ ಲಿಮಿಟ್ x tends to -2 1 by 2x ಉಳಿತದೆ. ಈಗ ಲಿಮಿಟ್ ಫಂಕ್ಷನ್ ಅಪ್ಲೈ ಮಾಡ್ರಿ ಏನಾಗ್ತದ 1 by 2 into -2. So last answer is -1 by 4. So limit ಎಷ್ಟು ಅಂತ ಅಪ್ಲೈ ಮಾಡಿದಾಗ -1 by 4. ಕ್ಲಿಯರ್ ಆಯ್ತ್ರಿ ಕಂಡೀಷನ್ಸ್ ಅಲ್ಲಿ ಅರ್ಥ ಆಯ್ತಾ. ಇನ್ನು ನೆಕ್ಸ್ಟ್ ನೋಡಿ ಥರ್ಡ್ ಪ್ರಾಬ್ಲಮ್ ಇಲ್ಲೇ ಸಾಲ್ವ್ ಮಾಡೋಣ. ಥರ್ಡ್ ಪ್ರಾಬ್ಲಮ್ ಏನದ ಇವ್ಯಾಲ್ಯುಯೇಟ್ ಏನದ ಲಿಮಿಟ್ x tends to 0 sin ax divided by bx ಅಂತದ. ಈ ತರ ಕೊಟ್ಟಾನ ಕಂಡೀಷನ್ಸ್ ಅಲ್ಲಿ ಹೌದಾ. ಆ ತರ ಇದ್ದಾಗ ಸ್ವಲ್ಪ ಇಲ್ಲಿ ಕಂಡೀಷನ್ಸ್ ಏನದ ಫಸ್ಟ್ ನೋಡಿ ಪ್ರೂಫ್ ನೋಡಿ. ಪ್ರೂಫ್ ನೋಡ್ರಿ ಏನ್ ಬರ್ತದ ಕಂಡೀಷನ್ಸ್ ಅಲ್ಲಿ ಪ್ರೂಫ್ ಅಬ್ಸರ್ವ್ ಮಾಡ್ರಿ. ಇಲ್ಲೇ ಏನ್ ಕೊಟ್ಟಾನ ಲಿಮಿಟ್ x tends to 0 sin ax divided by bx. ಓಕೆ ಏನ್ ಮಾಡಬೇಕು at x equal to 0 ಹೌದಾ the value of the given function takes the form 0 by 0 form. Okay, so now limit x tends to 0 sin ax by bx. Okay, ಈಗ ಅಬ್ಸರ್ವ್ ಮಾಡಿ ನಾ ಬರೀತಾ ಇರೋದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಬೋದು. ಸೊ ಲಿಮಿಟ್ x tends to 0 sin ax divided by ax into ಏನಾಗ್ತದ ax divided by bx. ax x ಕ್ಯಾನ್ಸಲ್ ಆದ್ರೆ sin ax by bx ಆಗ್ತದ. ಓಕೆ ಕ್ಲಿಯರ್ ಆಗುತ್ತೆ ಕಂಡೀಷನ್ಸ್. ಈಗ ನೋಡ್ರಿ ಏನದ ಲಿಮಿಟ್ x tends to ಅಂದ್ರೆ ಈಗ ಟೇಕ್ x tends to 0 ಅಂತಂದ್ರೆ ನೋ ಡೌಟ್ ax tends to 0 ಆಗ್ತದ. ಅಂದ್ರೆ ಇಲ್ಲಿ ax tends to 0 sin ax by ax into ಇಲ್ಲಿ x ನು ಕ್ಯಾನ್ಸಲ್ ಇಲ್ಲಿ ಉಳಿತಾ ಇರೋದು a by b. ಇಲ್ಲಿ ಏನಾಗುತ್ತೆ ನೋಡ್ರಿ ಇದು 1 ಆಗ್ತದ 1 into a by b. His answer is a by b. ಯಾಕ 1 ಆಗ್ತದ ಯಾಕಂತಂದ್ರ because limit theta tends to 0 sin theta by theta value ಏನ್ರಿ 1. ಕ್ಲಿಯರ್ ಆಗುತ್ತೆ ಕಂಡೀಷನ್ಸ್. ಈ ತರ ಏನದಲ್ಲ ಅಪ್ಲೈ ಮಾಡಬೇಕಾಗ್ತದ. ಯಾವುದು 1 ಬರಬೇಕಾದ್ರೆ ನಾನು ಲಿಮಿಟ್ ಫಂಕ್ಷನ್ ಏನ್ ಮಾಡ್ತೀನಿ x tends to 0 ಅಥವಾ ನೋ ಡೌಟ್ ax tends to 0 ಇರ್ತದ. ಕ್ಲಿಯರ್ ಆಗುತ್ತೆ ಕಂಡೀಷನ್ಸ್.
ಅವಾಗ ಏನಾಗ್ತದ ನಿಮಗೆ ಅಪ್ಲೈ ಮಾಡ್ಲಿಕ್ಕೆ ಈಸಿ ಆಗ್ತದ. ಇನ್ನು ನೆಕ್ಸ್ಟ್ ನೋಡಿ ಫೋರ್ತ್ ಒನ್. ಫೋರ್ತ್ ಒನ್ ಅಲ್ಲಿ ಇಲ್ಲೇ ಅಬ್ಸರ್ವ್ ಮಾಡ್ರಿ. ಫೋರ್ತ್ ಓಕೆ ಏನದ ಇವಾಲ್ಯುಯೇಟ್. ಓಕೆ ಇವಾಲ್ಯುಯೇಟ್ ಲಿಮಿಟ್ ಅಬ್ಸರ್ವ್ ಮಾಡ್ರಿ. ಲಿಮಿಟ್ x ಟೆನ್ಸ್ ಟು 0 sin ax ಅದ ಡಿವೈಡೆಡ್ ಬೈ ಏನದ sin bx ಅದ ಕಾಮ a b is not equal to 0 ಅಂತ ಕೊಟ್ಟ. ಓಕೆ ಈ ತರ ಕೊಟ್ಟಿದ್ದಾನ ಪ್ರಾಬ್ಲಮ್ಸ್ ಅಂತ. ಈಗ ಪ್ರೂಫ್ ನೋಡ್ರಿ. ಪ್ರೂಫ್ ಏನ್ ಮಾಡ್ತಾ ಇರೋದು, ಲಿಮಿಟ್ x ಟೆನ್ಸ್ ಟು 0 sin ax ಡಿವೈಡೆಡ್ ಬೈ sin bx. ಹೌದಾ? ಈಗ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಇನ್ನು ನೀವು ಬರೆಯುವಂತ ಕಾನ್ಸೆಪ್ಟ್ ಬಹಳ ಕೇರ್ಫುಲ್ ಆಗಿ ಬರಿಬೇಕಾಗ್ತದೆ. ಯಾಕಂದ್ರೆ ನಿಮ್ ತಲೆಯಾಗಿರ್ಬೇಕು ಏನಂತ ಕಂಡೀಷನ್ಸ್ ಏನಿರ್ಬೇಕ್ರಿ ಅಂದ್ರೆ ಲಿಮಿಟ್ ಥೀಟಾ ಟೆನ್ಸ್ ಟು 0 sin ಥೀಟಾ ಬೈ ಥೀಟಾ 1 ಅನ್ನೋದು ಗೊತ್ತಿರ್ಬೇಕು. ಆ ತರ ಅಡ್ಜಸ್ಟ್ ಆಗ್ಬೇಕಿಲ್ಲ. ಈಗ ಅಬ್ಸರ್ವ್ ಮಾಡ್ರಿ ಏನ್ ಅಡ್ಜಸ್ಟ್ ಮಾಡ್ತೀನಿ ಅಂದ್ರೆ sin ax ಡಿವೈಡೆಡ್ ಬೈ ax ಅಂತೇಳಿ. ಓಕೆ ಅರ್ಥ ಆಗ್ತದ ನಾ ಬರಿತಾ ಇರೋ ಕಾನ್ಸೆಪ್ಟ್. ಡಿವೈಡೆಡ್ ಬೈ ಮತ್ತೆ ಇನ್ನು ನೆಕ್ಸ್ಟ್ ಲಿಮಿಟ್ x ಟೆನ್ಸ್ ಟು 0 ಅಬ್ಸರ್ವ್ ಮಾಡ್ರಿ sin bx ಡಿವೈಡೆಡ್ ಬೈ bx. ಓಕೆ ನಾನು ಏನ್ ಮಾಡ್ತೀನಿ ಇಂಟು ನಾನು ಬರಿತಾ ಇರ್ತಿಲ್ಲ. ಅಬ್ಸರ್ವ್ ಮಾಡ್ರಿ a ಬೈ b ಬರಿತೀನಿ. ಅಡ್ಜಸ್ಟ್ಮೆಂಟ್ ಮಾಡಿ ಸ್ಟೂಡೆಂಟ್ ಸ್ವಲ್ಪ ಅಬ್ಸರ್ವ್ ಮಾಡಿ. ಸೈನ್ ಇಲ್ಲಿ ನೋಡಿ ಲಿಮಿಟ್ ಕಾಮನ್ ಎಲ್ಲ ಎರಡು ಇರ್ತದೆ. ನಾನು ಸಪ್ರೇಟ್ ಬರ್ದೇನೆ ಅಷ್ಟೇ ಮತ್ತೇನಿಲ್ಲ. ಇಲ್ಲೇ ಲಿಮಿಟ್ x ಟೆನ್ಸ್ ಟು 0 ಓಕೆ sin ax ಅದ ಡಿವೈಡೆಡ್ ಬೈ sin bx ಅದ. ಇಲ್ಲಿ ನ್ಯೂಮರೇಟರ್ ನ ax ಬರೋದನ್ನ bx x ಕ್ಯಾನ್ಸಲ್ ಆದ್ರೆ a ಬೈ b ಅಬ್ಸರ್ವ್ ಮಾಡ್ರಿ ಲಕ್ಷ ಸ್ಟೂಡೆಂಟ್ಸ್. a ಬೈ b ಇಲ್ಲೂ ಇಂಟು ಕ್ಯಾನ್ಸಲ್ ಆಗ್ತದೆ. ಕಂಡೀಷನ್ಸ್ ಇಲ್ಲ ಅಬ್ಸರ್ವ್ ಮಾಡ್ರಿ ಕ್ಯಾನ್ಸಲ್ ಆಗ್ತಂದ್ರೆ ಮತ್ತೆ ಹೊಳ್ಳಿ ಅದನ್ನೇ ಕಂಡೀಷನ್ಸ್ ಆಗ್ತದೆ. ಈಗ ನಾನು ನಿಮ್ಮ ಏನ್ ಬರಿತಾ ಇರೋದು ಟೇಕಿಂಗ್ x ಟೆನ್ಸ್ ಟು 0 ಆಸ್ x ಟೆನ್ಸ್ ಟು 0 ಆಗಿರ್ತದೆ. ಅದಕ್ಕೆ ಏನ್ ಮಾಡ್ತೀವಿ ನಾವು ಲಿಮಿಟ್ ax ಟೆನ್ಸ್ ಟು 0 ಯಾವುದು sin ax by ax divided by limit ax tends to bx ಆಗ್ತದೆ. ಸೊ ಆಲ್ಸೋ bx tends to 0 ನೇ. ಸೊ bx ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್ ಇಲ್ಲೇ bx ನು ಹಾಕಿರ್ತದೆ. ಓಕೆ ಸೊ bx tends to 0 ಆತಂದ್ರ sin bx by bx. ಓಕೆ ಇಂಟು ಏನದಾದ್ರೆ ಇದು a ಬೈ b a ಬೈ b. ಓಕೆ ಅಂದ್ರ ಏನಾಗ್ತದ ನೋಡ್ರಿ ಇದು ಟೋಟಲ್ 1 ಆಗ್ತದ. ಹೌದಾ 1 ಇಂಟು ಇದು ಡಿವೈಡೆಡ್ ಬೈ 1 ಇದು 1 ಆಗ್ತದ ಇಂಟು a ಬೈ b. ಆನ್ಸರ್ ಇಸ್ a ಬೈ b. ಕ್ಲಿಯರ್ ಆಗ್ತದೆ ಕಂಡೀಷನ್ಸ್. ಇನ್ನು ನೆಕ್ಸ್ಟ್ ನೋಡ್ರಿ ಯಾವುದು ಅಬ್ಸರ್ವ್ ಮಾಡ್ರಿ ಫಿಫ್ತ್ ಒನ್ ಏನದ evaluate limit x tends to pi sin of pi minus x divided by pi into pi minus x. Okay, see conditions observe ಮಾಡ್ರಿ. ಇಲ್ಲೇ ಅಬ್ಸರ್ವ್ ಮಾಡ್ರಿ ಈಗ ನಾ ಬರೀತಾ ಇರೋದು ಯಾವುದು ನಿಮ್ಮ ತಲೆಯಲ್ಲಿ ಏನಿರ್ಬೇಕು ಲಿಮಿಟ್ ಥೀಟಾ ಟೆನ್ಸ್ ಟು 0 ಅಂತಂದ್ರೆ sin ಥೀಟಾ ಬೈ ಥೀಟಾ 1 ಅನ್ನೋದು ಗೊತ್ತಿರಬೇಕು. ಇಲ್ಲಿಯೂ ಪ್ರೂಫ್
ಕೊಟ್ಟಿರುವ ಕಂಡೀಷನ್ ಬರ್ಬೋದು ಲಿಮಿಟ್ x tends to pi ಹೌದಾ sin pi minus x divided by pi into pi minus x ಓಕೆ ಸಿ ನಾ ಇಲ್ಲಿ ಮಾತ್ರ 1 by pi ಕಾನ್ಸ್ಟೆಂಟ್ ಹೊರಗಿರ್ತೀನಿ ಇಸ್ 1 by pi ಈ ಬರೀತಾ ಇರ್ತೇನ್ರಿ ಲಿಮಿಟ್ x tends to pi into sin pi minus x divided by pi minus x ಅಬ್ಸರ್ವ್ ಮಾಡಿ ಲಿಮಿಟ್ ಫಂಕ್ಷನ್ pi minus x ಅಂತಂದ್ರೆ ಅಷ್ಟೇ 1 ಆಗ್ತದ ಅಂದ್ರೆ ಏನ್ ಮಾಡ್ತೀವಿ ನಾವು ಇಟ್ ಇಸ್ ಟೇಕಿಂಗ್ x tends to pi ಇತ್ತಂದ್ರ ನೋಡೋಟ್ ಆಸ್ ಯಾವುದು ಕಂಡೀಷನ್ ಏನಾಗ್ತದ pi minus x tends to 0 ನ ಇರ್ತದ ಈಗ ಏನ್ ಮಾಡ್ತೀವಿ 1 by pi ಲಿಮಿಟ್ x ಅಬ್ಸರ್ವ್ ಮಾಡ್ರಿ ಕಂಡೀಷನ್ಸ್ ಅಬ್ಸರ್ವ್ ಮಾಡ್ರಿ x tends to pi ಇತ್ತಂದ್ರೆ ಇಲ್ಲಿ pi minus x pi minus x tends to 0 ಏನಾಗ್ತದ sin of pi minus x divided by pi minus x ಸೊ ನೋಡೋ ಏನಾಗ್ತದ pi 1 by pi into is 1 theta ಅಂದ್ರೆ pi minus x ಅದ ಅಬ್ಸರ್ವ್ ಮಾಡ್ರಿ ನೀವು ಏನ್ ಕನ್ಸಿಡರ್ ಮಾಡ್ಕೋಬೇಕು ಥೀಟಾ ಅಂದ್ರೆ pi minus x ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ 1 ಆಗ್ತದ ಅಂದ್ರೆ ಆನ್ಸರ್ ಈಸ್ 1 by pi 1 by pi ನೋಡಿ ಆನ್ಸರ್ ಕ್ಲಿಯರ್ ಆಗತೈತಿ ಸೊ ಫಂಕ್ಷನ್ ನೆನಪಿಡಬೇಕು ಲಿಮಿಟ್ ಅದು ಯಾವುದು ಲಿಮಿಟ್ ಥೀಟಾ ಟೆನ್ಸ್ ಟು 0 by sin theta by theta equal to 1 ಅನ್ನೋದು ಗೊತ್ತಿರಲೇಬೇಕು ಓಕೆ ಮಸ್ಟ್ ಅಂಡ್ ಶುಡ್ ಇನ್ನು ನೆಕ್ಸ್ಟ್ ಯಾವುದು 6th ಪ್ರಾಬ್ಲಮ್ ಕಂಡೀಷನ್ಸ್ ಅಲ್ಲೇ 6th ಪ್ರಾಬ್ಲಮ್ ಅಲ್ಲೇ ಅಬ್ಸರ್ವ್ ಮಾಡಿ ಸ್ವಲ್ಪ ಕೇರ್ಫುಲ್ 6th ಅಲ್ಲೇ ಏನದ ಇಲ್ಲೂ ಸೇಮ್ ಇವಾಲ್ಯುಯೇಟ್ ಏನದರಿ ಲಿಮಿಟ್ x tends to 0 ಏನದ cos x divided by pi minus x ಅದ ಓಕೆ ಈಗ ನಿಮ್ಗ ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಸ್ವಲ್ಪ ನೀವು ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಲೈಡ್ ಆಂಗಲ್ಸ್ ಗೊತ್ತಿರ್ಬೇಕು ಲಿಮಿಟ್ ಏನ್ ಕೊಟ್ಟಾನ x tends to 0 ಕೊಟ್ಟಾನ ಏನದರಿ cos x ಅದ pi minus x ಅದ ಎಲ್ಲರ ಫಾರ್ಮುಲಾ ಬರ್ತಿತ್ತು ಏನ್ ಅಡ್ಜಸ್ಟ್ಮೆಂಟ್ ಬರ್ತಿತ್ತು ಅಂತ ನೋಡ್ಬೇಕು ಇಲ್ಲ ಅಂದ್ರೆ ನೋಡೋ ಯಾವುದು ಡೈರೆಕ್ಟ್ ಫಾರ್ಮುಲಾ cos 0 divided by pi minus 0 okay cos 0 value is 1 okay divided by pi minus 0 it means pi is the answer is 1 by pi clear agati conditions clear are 3 1 so evaluate ಏನು ಕೊಟ್ಟಣ cos 2x minus 1 ಏನದ ನೋಡ್ರಿ ಸ್ಟೂಡೆಂಟ್ಸ್ ಲಿಮಿಟ್ ಯಾವುದು x tends to 0 cos 2x minus 1 divided by cos x minus 1 okay so next conditions alle sub proof ಏನದ ಕೊಟ್ಟಿರುವ ಲಿಮಿಟ್ ಕಂಡೀಷನ್ ಬರ್ಕೊಟ್ಟು ಲಿಮಿಟ್ x tends to 0 cos 2x minus 1 divided by cos x minus 1 at x equal to 0 comma the value of the given function takes the form
take the forms 0 by 0. Okay, limit x tends to 0, cos 2x minus 1 divided by cos x minus 1. ಇಲ್ಲಿ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್, ಏನದ ಅಂದ್ರೆ ಕಂಡೀಷನ್ಸ್ ಅಪ್ಲೈ ಮಾಡ್ಬೇಕಾಗ್ತದ. ಏನ್ ಬರ್ತದ ಅಂತ ಇಲ್ಲಿ ಫಸ್ಟ್ cos 2x equal to 1 minus 2 sin square x. ಇನ್ನೊಂದು cos x equal to 1 minus 2 sin square x by 2 ಫಾರ್ಮುಲಾ ಅರ್ಥ ಮಾಡ್ಕೊಡ್ರಿ. ಈಗ ನಾ ಬರೀತಾ ಇರೋದು ಲಿಮಿಟ್ x tends to 0, cos 2x ಅಂತಂದ್ರೆ 1 minus 2 sin square x minus 1 divided by cos x ಅಂತಂದ್ರೆ 1 minus 2 sin square x by 2 minus 1 ಅಲ್ಲ. It minus 1 plus 1 minus 1 get cancel. ಇಲ್ಲಿ ಬರೀತಾ ಇರೋದು ಲಿಮಿಟ್ x tends to 0, ಮೈನಸ್ ಮೈನಸ್ ಕ್ಯಾನ್ಸಲ್, 2 ಕ್ಯಾನ್ಸಲ್ ಆಗಿ ಬರೀತಾ ಇರೋದು ಯಾವುದು sin square x divided by sin square x by 2 ಇದೆ. ಈಗ ನೆಕ್ಸ್ಟ್ ನೋಡ್ರಿ, ಲಿಮಿಟ್ x tends to 0 ನಾ ಬರೀತಾ ಇರೋದು ನೋಡ್ರಿ sin square x divided by x square into x square ಬರೀತೀನಿ. ಅರ್ಥ ಆಗತ್ತಾ? x square ಕ್ಯಾನ್ಸಲ್ ಮತ್ತೆ ನ್ಯೂಮರೇಟರ್ ಕೇಳ್ರಿ sin square x. ಇನ್ನು ನೆಕ್ಸ್ಟ್ ನೋಡಿ ಮತ್ತೆ sin square x by 2 divided by x by 2 into x square by 4 ಅದ. ಯಾಕಂದ್ರೆ ಸ್ಕ್ವೇರ್ ಅದ ನೋಡ್ರಿ, x square by 2 ಅದ ಅಂದ್ರೆ x by 2 ಇಲ್ಲೇ ಹೊರಗೆ ಇಂಟು x square by 2 ಆಗ್ತದೆ. ಇನ್ನು ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ಲಿಮಿಟ್ x tends to 0 ಏನಾಗ್ತದ sin x divided by x ಹೌದಾ, ಅಬ್ಸರ್ವ್ ಮಾಡ್ರಿ ಹೋಲ್ ಸ್ಕ್ವೇರ್ ಆಗ್ತದ ಇಂಟು ಅಬ್ಸರ್ವ್ ಮಾಡ್ರಿ ಕಂಡೀಷನ್ಸ್ x ಸ್ಕ್ವೇರ್ ಇಲ್ಲದ ಕ್ಯಾನ್ಸಲ್ ಆಗ್ತದ, ಈ x ಸ್ಕ್ವೇರ್ ಕ್ಯಾನ್ಸಲ್ ಆಗಿರ್ತದೆ. ಇನ್ನು ನೆಕ್ಸ್ಟ್ ಡಿವೈಡೆಡ್ ಬೈ ಲಿಮಿಟ್ ಅಬ್ಸರ್ವ್ ಮಾಡ್ರಿ ಏನದ x by 2 tends to 0 ಅಂದ್ರೆ ಏನದ ಇಲ್ಲಿ ಟೇಕಿಂಗ್ x tends to 0 ಆಗ್ಬೋದು ಆಸ್ x by tends to 0 ಆಗಿರ್ಬೋದು. ಇದು ಗೊತ್ತಿರ್ಬೇಕು ಕಂಡೀಷನ್ಸ್. ಈಗ ಏನಾಗ್ತದೆ ನೋಡ್ರಿ sin x by 2 divided by x by 2 whole square. ಓಕೆ, ಇದಂತರೂ ಇಂಟು ಯಾವುದು 4 ಅದ, ಅಪ್ಲೈ ಮಾಡ್ರಿ 4 ಆಗ್ತದ 4 ಹೌದಾ. ಈಗ ಏನಾಗ್ತದ ನೋಡ್ರಿ 1 square by 1 ಅಬ್ಸರ್ವ್ ಮಾಡ್ರಿ 1 square by 1 square into 4 ಆಗ್ತದ. ನೋ ಡೌಟ್ ಈಸ್ ಆನ್ಸರ್ ಇಸ್ 4 ಹೌದಾ. ಕ್ಲಿಯರ್ ಆದತಿ ಕಂಡೀಷನ್ಸ್. ನಾ ಬರೀತಾ ಇರೋದು ಯಾವ ಫಾರ್ಮುಲಾ ಅಬ್ಸರ್ವ್ ಮಾಡಿ, ಇಲ್ಲಿ ಯಾವ ಫಾರ್ಮುಲಾ ಲಿಮಿಟ್ ಥೀಟಾ ಟೆನ್ಸ್ ಟು 0 sin theta by theta value is 1. ಈ ಫಾರ್ಮುಲಾ ಇಲ್ಲೇ ಅಪ್ಲೈ ಮಾಡ್ತಾ ಇರೋದು. ಈ ಫಾರ್ಮುಲಾ 1. ಸೊ 1/4 ಅಬ್ಸರ್ವ್ ಮಾಡಿ, ಇಲ್ಲಿ ಈ 1/4 ಮ್ಯಾಲ್ ತಗೊಂಡ್ರೆ 4 ಆಗ್ತದೆ, ಅದಕ್ಕೆ 4 ಬರ್ತದೆ. ಕ್ಲಿಯರ್ ಆಗತೈತಿ ಕಂಡೀಷನ್ಸ್. ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ನೋಡಿ. ಸೊ ನೆಕ್ಸ್ಟ್ ನೋಡಿ ಯಾವುದು 8th one evaluate ಲಿಮಿಟ್ ಯಾವುದು x tends to 0 ax plus x into cos x divided by b sin x. ಓಕೆ, ಈಗ ಕಂಡೀಷನ್ಸ್ ಏನದ ಸ್ವಲ್ಪ ನೋಡ್ರಿ, ಪ್ರೂಫ್ ಅಲ್ಲಿ ಪ್ರೂಫ್ ನೋಡ್ರಿ ಕೊಟ್ಟಿರುವಂತ ಲಿಮಿಟ್ ಕಂಡೀಷನ್ಸ್ ಬರ್ಕೊಡ್ರಿ. ಲಿಮಿಟ್ x tends to 0
ax plus x into cos x divided by ಯಾವುದು b sin x. Here at x equal to 0, comma, the value of the given function, the value of the given function takes the form 0 by 0. Okay, so now limit x tends to 0, ax plus x into cos x divided by b sin x. Okay, observe ಮಾಡ್ರಿ b ಹೊರ ತೆಗಿತೀನಿ, is 1 by b. ಇಲ್ಲಿ ಬರಿತೀನಿ ಲಿಮಿಟ್ x tends to 0, ಏನು ಉಳಿದೈತೆ ನೋಡ್ರಿ, ಇಲ್ಲಿ ಕಾಮನ್ ಏನು ತೆಗಿಬಹುದು, x, a plus cos x divided by ಏನು ನೋಡ್ರಿ sin x. ಓಕೆ, ಕೇರ್ಫುಲ್ ಆಗಿ ಬರೀರಿ. ಸೊ ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲ 1 by b. ಓಕೆ, ಸೊ ಅಬ್ಸರ್ವ್ ಮಾಡ್ರಿ ಲಿಮಿಟ್ x tends to 0, ಇಲ್ಲಿ x ಅದ, x ಬರೀತೀನಿ ಡಿವೈಡೆಡ್ ಬೈ ಯಾವ್ದದ sin x into ಲಿಮಿಟ್ x tends to 0, ಯಾವುದು ಇರತಿ a plus cos x. ಏನಾಗ್ತ ನೋಡ್ರಿ 1 by b into 1 ಏನದಂದ್ರೆ ಇದನ್ನ ನಾನು ಹೆಂಗ್ ಬರೀತಾರೆ 1 divided by limit x tends to 0 sin x by x into limit x tends to 0 a plus cos x. So 1 by b into ಇದು 1 ಆಗ್ತದ into ಏನದ limit x tends to 0 a plus cos x. So 1 by b into limit function apply ಮಾಡ್ರಿ a plus cos 0 ಏನಾಗ್ತದ ನೋಡ್ರಿ. So 1 by b a plus 1. So last answer is a plus 1 divided by b is the answer. Clear ಆಗ್ತೈತಿ ಕಂಡೀಷನ್ಸ್ ಗೊತ್ತಾಯ್ತಾ. ಈಗ ನೆಕ್ಸ್ಟ್ ಪ್ರಾಬ್ಲಮ್ಸ್. ಸೊ ನೆಕ್ಸ್ಟ್ ಒನ್ ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಸೊ ನೆಕ್ಸ್ಟ್ ಕಂಡೀಷನ್ಸ್ ಅಲ್ಲಿ ಯಾವುದು ನೈನ್ತ್ ಒನ್ ಏನು ನೋಡ್ರಿ, evaluate limit x tends to 0 x into sec x. ಓಕೆ, ಇದು ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಏನದ ಅಂದ್ರೆ ಪ್ರೂಫ್. ಓಕೆ, ಲಿಮಿಟ್ x tends to 0 x into secant x ಆಗ್ತದೆ. ಈಗ ಮತ್ತೆ ಯಾವ್ರ ಫಾರ್ಮುಲಾ ಅಪ್ಲೈ ಹಾಕಿತ್ತಂದ್ರ ಫಾರ್ಮುಲಾ ಅಪ್ಲೈ ಮಾಡ್ರಿ ಒಂದು, ಇಲ್ಲ ಅಂತಂದ್ರೆ x into 1 by ಯಾವುದು cos x ಬಾದ್ರ sec x ಇದ್ದು ರೆಸಿಪ್ರೋಕಲ್ ಬರ್ದಿವಿ. ಲಿಮಿಟ್ ಫಂಕ್ಷನ್ ಅಪ್ಲೈ ಮಾಡಿದ್ರೆ 0 by ಯಾವುದು cos 0 ಅಂದ್ರ 0 by 1 ಮೀನ್ಸ್ 0ನೇ. ಕ್ಲಿಯರ್ ಆಗ್ತದ್ರಿ ಕಂಡೀಷನ್ಸ್, ಅರ್ಥ ಐತ್ರಿ ಹೌದಾ. ಇನ್ನು ನೆಕ್ಸ್ಟ್ ಅಬ್ಸರ್ವ್ ಮಾಡ್ರಿ ಯಾವುದು ನೆಕ್ಸ್ಟ್ ಪ್ರಾಬ್ಲಮ್ಸ್ ಏನದ 10ನೇ ಪ್ರಾಬ್ಲಮ್. ಇವ್ಯಾಲ್ಯುಯೇಟ್ ಏನದ ಲಿಮಿಟ್ x tends to 0 sin ax plus bx divided by ax plus sin bx comma a comma b a
ಪ್ಲಸ್ ಬಿ ನಾಟ್ ಈಕ್ವಲ್ ಟು 0 ಅಂತ ಕೊಟ್ಟಾಗ, ಈಗ ಈ ತರ ಕೊಟ್ಟಾಗ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್, ಏನದಂದ್ರೆ ಈಗ ಸಬ್ಪ್ರೂಫ್ ನೋಡಿ. ಓಕೆ, ಸಬ್ಪ್ರೂಫ್ ಅಲ್ಲೇ ಈಗ ಫಸ್ಟ್ evaluate x tends to 0 sin ax plus bx divided by ax plus sin bx. Okay, so illenada conditions at x equal to 0 comma the value the given function ಯಾವುದು takes the form ಯಾವುದು 0 by 0 form. So now comma limit x tends to 0 sin ax plus bx divided by ಯಾವುದು ax plus sin bx. ಓಕೆ, ಲಿಮಿಟ್ x tends to 0. ಅಬ್ಸರ್ವ್ ಮಾಡ್ರಿ, ಇಲ್ಲಿ ನಾವು ಬರೀತಾ ಇರೋದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ಅಷ್ಟೇ, ಮತ್ತೇನಿಲ್ಲ. ಸೈನ್ ax ಅದ, ಇಲ್ಲಿ ax ಅಂತಂದ್ರೆ ನಾನು ಇಲ್ಲಿ ax ಬರ್ಬೇಕು ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ, ಇಂಟು ax ಪ್ಲಸ್ bx ಡಿವೈಡೆಡ್ ಬೈ ax ax. ಇಲ್ಲೇ ಅಬ್ಸರ್ವ್ ಮಾಡ್ರಿ, sin bx divided by bx into bx. ಹೌದಾ, ಅಬ್ಸರ್ವ್ ಮಾಡ್ರಿ, ಇಲ್ಲೇ ಫಸ್ಟ್ ನೋಡಿ a ಬರ್ತದ. ಹೌದಾ, ಈಗ ನಾ ಬರೀತಾ ಇರೋದು ಇಲ್ಲೇ ಟೇಕಿಂಗ್ x tends to 0 ಅಂತಂದ್ರ ಆಸ್ ax tends to 0 ಆಗ್ತದ, bx tends to 0 ಇರ್ತದ. ಇಲ್ಲಿ a ಕಾಮನ್ ಬಂತಂದ್ರೆ ಏನಾಗ್ತದ, ಲಿಮಿಟ್ ax tends to 0 ಏನಾಗ್ತದ ನೋಡ್ರಿ, sin ax by ax in plus b divided by a plus b, ಬೇಕಾದ್ರೆ b ಕಾನ್ಸ್ಟೆಂಟ್ ಹೊರಗಡೆ, ಬೇಕಾದ್ರೆ ಲಿಮಿಟ್ ಯಾವ್ದು ಈ b ಮತ್ತ ಹೇಳ್ತಾ ಇರೋದು ಲಿಮಿಟ್ bx tends to 0 sin bx by dx. ಏನ್ ಉಳಿತೈತಿ ನೋಡ್ರಿ, a ಪ್ಲಸ್ b ಉಳಿತೈತಿ, ಇಲ್ಲೂ a ಪ್ಲಸ್ b ಉಳಿತೈತಿ. ಅದರ ಆನ್ಸರ್ ಇಸ್ 1. ಇನ್ನು ನೆಕ್ಸ್ಟ್ ನೋಡ್ರಿ, ಸ್ವಲ್ಪ ಲಕ್ಷದಲ್ಲಿ 11th 1 ಏನದ, evaluate ಏನದ, ಲಿಮಿಟ್ x tends to 0 cosec x minus ಯಾವುದು cot x ಅಂತದ ಕ್ವಶನ್. ಹೌದಾ, ಈಗ ಸಬ್ಪ್ರೂಫ್ ಏನ್ ಕೊಟ್ಟಾನ, ಲಿಮಿಟ್ x tends to 0 cosec x minus cot x. ಓಕೆ, ಇಲ್ಲಿ ಅಬ್ಸರ್ವ್ ಮಾಡ್ರಿ, at x equal to 0 ಆದ್ರೆ ಅಬ್ಸರ್ವ್ ಮಾಡ್ರಿ, the value of the given ಯಾವುದು function takes the form. ಹೌದಾ, ಏನಾಗ್ತದ, ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಆಗ್ತದೆ, 0 by 0 ಆಗಲ್ಲ, ಇಲ್ಲೇ ಇನ್ಫಿನಿಟಿ ಬೈ ಇನ್ಫಿನಿಟಿ ಆಗ್ತದ. ಸೊ ನಾವ್ ಕಾಮಾ ಲಿಮಿಟ್ x tends to 0 ಯಾವುದು cosec x ಮೈನಸ್ ಯಾವುದು cot x ಅದ. ಇದನ್ನ ನಾನು ರೆಸಿಪ್ರೋಕಲ್ ಫಾರ್ಮುಲಾ ಅಪ್ಲೈ ಮಾಡ್ತಾ ಇರೋದು. cosec x ಅಂದ್ರ 1 by sin x, cot x ಅಂದ್ರ
cos x by ಯಾವುದು sin x. ಇಲ್ಲಿ ಲಿಮಿಟ್ x ಟೆನ್ಸ್ ಟು 0 ಅಬ್ಸರ್ವ್ ಮಾಡ್ರಿ LCM ಎರಡು ಕಡೆ sin x ಅದ sin x ಬರ್ತೀನಿ ಇಲ್ಲಿ 1 ಮೈನಸ್ cos x ಆಗ್ತದೆ ಈ ಫಾರ್ಮುಲಾ ಸೊ 1 ಮೈನಸ್ cos x ಆಗ್ತದೆ. ಈಗ ಇಲ್ಲಿ ಅಬ್ಸರ್ವ್ ಮಾಡ್ರಿ ಲಿಮಿಟ್ ಯಾವುದು x ಟೆನ್ಸ್ ಟು 0 1 ಮೈನಸ್ cos x ಅದ ಡಿವೈಡೆಡ್ ಬೈ ಏನದರಿ sin x ಇಂಟು ನಾ ರಾಷನಲೈಸೇಷನ್ ಮಾಡ್ತೀನಿ ಯಾವುದು 1 plus cos x divided by 1 plus cos x ಏನಾಗುತ್ತೆ ನೋಡ್ರಿ ಲಿಮಿಟ್ x tends to 0 ಯಾವುದು 1 minus cos x into 1 plus cos x divided by ಏನಾಗ್ತದ sin x into 1 plus cos x. ಈ ಫಾರ್ಮುಲಾ a minus b a plus b ಅಂತಂದ್ರೆ ಏನಾಗ್ತದ್ರಿ ಫಾರ್ಮುಲಾ ಸ್ಟೂಡೆಂಟ್ಸ್ ಏನಾಗ್ತದ್ರಿ ಅಂದ್ರೆ a ಮೈನಸ್ ಇಲ್ಲಿ ನೋಡಿ a ಮೈನಸ್ b a ಪ್ಲಸ್ b a ಸ್ಕ್ವೇರ್ ಅಂದ್ರೆ 1 a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂದ್ರೆ ಏನಾಗ್ತದೆ ನೋಡ್ರಿ cos ಸ್ಕ್ವೇರ್ x ಡಿವೈಡೆಡ್ ಬೈ ಏನಾಗ್ತದ್ರಿ sin x into 1 plus cos x. Observe ಮಾಡ್ರಿ so 1 minus cos square x means ಯಾವುದು ಫಾರ್ಮುಲಾ ಏನಾಗ್ತದ್ರಿ sin square x divided by ಯಾವುದು sin x 1 plus cos x. ಈ ಒಂದು sin ಕ್ಯಾನ್ಸಲ್ ಹೌದಾ ಒಂದು sin ಕ್ಯಾನ್ಸಲ್ ಆತಂದ್ರೆ ಏನಿರುತ್ತೆ limit x tends to 0 sin x divided by 1 plus cos x. Limit function apply ಮಾಡ್ರಿ sin 0 divided by 1 plus cos 0 ಏನಾಗ್ತದೆ 0 by 1 plus 0 so 1 plus 1 means answer is 0. cos 0 value is 1 ಅಂದ್ರೆ 1 plus 1 ಆಗ್ತದೆ 2 ಆಗ್ತದೆ 0 by 2 means 0 ನ ಆಗ್ತದೆ. ಓಕೆ ಈ ತರ ಏನದಲ್ಲ ಪ್ರಾಬ್ಲಮ್ಸ್ ಲಿಮಿಟ್ಸ್ ಒಳಗೆ